ನಮಸ್ತೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹೊಸದುರ್ಗ ವತಿಯಿಂದ ನಮ್ಮ ಅಧ್ಯಕ್ಷರ ಜೊತೆ ಮಾಯಪ್ಪರ ಜೊತೆ ಇದು ನಾವು ಬಿಲಾಪುರ ಗೇಟಲ್ಲಿ ಸಣ್ಣಹಳ್ಳಿ ಗ್ರಾಮ ಪಂಚಾಯತಿ ನೋಡ್ಬೋದು ನೀವು. ಈ ಚರಂಡಿ ನೀರು ಓಡಾಡೋದು ಕಷ್ಟ ಆಗ್ಬಿಟ್ಟಿದೆ. ಇಲ್ಲಿ ಬಿಲಾಪುರ ಗೇಟ್ ಇದು ಗ್ರಾಮಕ್ಕೆ ಇದೆ ಮುಖ್ಯ ರಸ್ತೆ. ಇದು ಮೊಳಲಿಗೆ ಹೋಗುತ್ತೆ, ಇದು ಅಜ್ಜಂಪುರ ಹೊಸದುರ್ಗ ರಸ್ತೆ. ಇಲ್ಲಿ ನೋಡಿದೆ ಚರಂಡಿ ಬಿಟ್ಟು ನೀರೆಲ್ಲ ಈ ಕಡೆ ಹರಿತಾ ಇದೆ. ಮತ್ತು ಪೀಲಾಪುರ ಕೋಡಿಹಳ್ಳಿ ಮತ್ತು ಬಾಗೂರಿಗೆ ಕನೆಕ್ಟ್ ಆಗುತ್ತೆ ಈ ರೋಡು. ಊರುಗಳಿಗೆ ಹೋಗುತ್ತೆ. ಇಲ್ಲಿ ಯಾರು ಓಡಾಡೋಕ್ಕೆ ಆಗಲ್ಲ. ನೋಡಿ ಚರಂಡಿ ನೀರೆಲ್ಲ ಇಲ್ಲಿ ಮನೆಗಳ ಮುಂದೆ ನಿಂತಿರೋದು. ಮಳಿಗೆ ಮುಂದೆ ಸುಮಾರು ಒಂದು 200 ಮೀಟ್ರು ಚರಂಡಿ ಬಿಟ್ಟು ನೀರು ರೋಡಲ್ಲದೆ ಶುರುವಾಗಿದೆ. ನೋಡಿ ಚರಂಡಿ ಈ ಸ್ವಚ್ಛ ಭಾರತ ಮತ್ತು ಮಿಷನಲ್ಲಿ ಫೈನಾನ್ಸಲ್ಲಿ ಅಮೌಂಟ್ ಎಲ್ಲಿ ಹೋಗ್ತಿದೆಯೋ ಗೊತ್ತಿಲ್ಲ. ನೋಡಿ ಸಾಂಕ್ರಾಮಿಕ ರೋಗಗಳು ಇದರಿಂದ ಹೆಚ್ಚಾಗೋ ಸಾಧ್ಯತೆ ಭಾಳ ಇದೆ. ಈಗ ಆಲ್ರೆಡಿ ಸೊಳ್ಳೆ ಕಾಟ ಮತ್ತು ಮಾವಿನ ಸೀಸನ್ ಕಾರ್ಯಗಳು ಜಾಸ್ತಿ ಇರೋದ್ರಿಂದ ಇನ್ನು ಪಿ ಡಿ ಒಗಳು ನೋಡಿದಾರೋ ಇಲ್ಲೋ ಗೊತ್ತಿಲ್ಲ. ಆಫೀಸ್ ಬಿಟ್ಟು ಹೊರಗೆ ಬರ್ತಾರೋ ಇಲ್ಲೋ ಗೊತ್ತಿಲ್ಲ. ಪಿ ಡಿ ಒಗಳು ಮತ್ತು ನಮ್ಮ ಇ ಒಗಳು ಹಂಗೆ ಇದ್ದಾರೆ. ಅದು ಎಷ್ಟು ಗಲೀಜಾಗಿ ಹರಿತಾ ಇದೆ ನೀರಲ್ಲಿ ಮುಖ್ಯ ರಸ್ತೆಯಲ್ಲಿ. ನೋಡಿ ಇಲ್ಲಿ ನೋಡಿ ಈ ಮನೆ ಇಲ್ಲೆಲ್ಲ ಫುಲ್ ಬ್ಲಾಕ್ ಆಗಿಬಿಟ್ಟಿದೆ. ಕೇಳೋರಿಲ್ಲ ಕೆಲಸ ಮಾಡ್ರಿ. ಇದನ್ನ ತಕ್ಷಣಕ್ಕೆ ಇದನ್ನ ಕಾಮಗಾರಿನ ಕ್ಲಿಯರ್ ಮಾಡಲಿಲ್ಲ ಅಂತಂದ್ರೆ ಇಲ್ಲಿರೋ ನೀರೆಲ್ಲ ಗ್ರಾಮ ಪಂಚಾಯತಿ ಮತ್ತೆ ತಾಲೂಕ್ ಪಂಚಾಯತಿ ಕಚೇರಿಗಳ ಮುಂದಿರುತ್ತೆ. ತಕ್ಷಣಕ್ಕೆ ಇದನ್ನ ರಿಪೇರಿ ಮಾಡಿಸ್ಬೇಕು. ನೋಡ್ರಿ ಹೊಲ್ಸ್ ಇದು ಸುಮಾರು ಈಗ ಕೋಡಿಹಳ್ಳಿ ಬಿಲಾಪುರ ಬಾಗೂರು ರೋಡ್ಗೆ ಕನೆಕ್ಟ್ ಆಗೋ ರೋಡ್ ಇದು. ಈ ಮುಖ್ಯ ರಸ್ತೆಯಲ್ಲಿ ಅದು ಹೆಂಗ್ ಓಡಾಡ್ತಾರೋ, ಎಷ್ಟು ಕಾಯಿಲೆಗಳು ಬರುತ್ತೋ, ಕಾಯಿಲೆಗಳು ಬಂದು ತೋರಿಸ್ಕೊಳಕ್ ಮಕ್ಕಳು ಮರಿ ಎಲ್ಲ ಓಡಾಡೋದು ತುಂಬಾ ಕಷ್ಟ ಆಗಿದೆ. ಇದು ಎಚ್ಚರಿಕೆ. ಸದ್ಯದಲ್ಲೇ ಇನ್ನು 2-3 ದಿನದಲ್ಲಿ ಇದನ್ನ ಕ್ಲಿಯರ್ ಮಾಡಿಲ್ಲ ಅಂತಂದ್ರೆ